ಒಂದು ದಿನದ ಕೂಲಿ 340 ರೂಪಾಯಿ 45 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 375 ರೂಪಾಯಿ ಸಿಗುತ್ತೆ. ಅಂದರೆ ವಾರ್ಷಿಕವಾಗಿ 45,000 ರೂಪಾಯಿಗಳು ಆ ಕಾರ್ಮಿಕರಿಗೆ ಸಿಗುವಂಥದ್ದು. ಒಪ್ಕೊಳ್ತಾನೆ. ಇವತ್ತು ರಾಜ್ಯ ಸರ್ಕಾರವು ಕೂಡ 40% ಕೊಡಬೇಕು, ಕೇಂದ್ರ ಸರ್ಕಾರವು ಕೂಡ ಅದರ ಪಾತ್ರವು ಕೂಡ ಜಾಸ್ತಿ ಆಗ್ತದೆ, ಅನುದಾನವು ಕೂಡ ಜಾಸ್ತಿ ಆಗುವಂಥದ್ದು. ಆದರೆ ರಾಜ್ಯ ಸರ್ಕಾರದ ಪಾಲೇನಿದೆ, ಇಟ್ಸ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಒಂದು ಅಸೆಟ್ ಕ್ರಿಯೇಷನ್ ಕೂಡ ಆಗುವಂಥದ್ದು. ಆದರೆ ಇದೆಲ್ಲವನ್ನು ಕೂಡ ಮರೆಮಾಚಿ ಮತ್ತು ಗ್ರಾಮ ಸಭೆಗಳೆಲ್ಲ ತೀರ್ಮಾನ ಮಾಡುವಂಥದ್ದು, ಯಾವ ಕೆಲಸ ತೆಗೆದುಕೊಳ್ಬೇಕು, ಯಾವ್ದು ತೆಗೆದುಕೊಳ್ಬಾರ್ದು ಅಂತೇಳಿ. ಅದು ಎಲ್ಲವೂ ಕೂಡ ದೆಹಲಿಯಲ್ಲೇ ಆಗಬೇಕು. ಗ್ರಾಮ ಪಂಚಾಯತ್ಗಳಿಗೆ, ಗ್ರಾಮ ಸಭೆಗಳಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಮೋದಿಯವರು ಹೇಳಿದ್ದೇ ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಅಪಪ್ರಚಾರ ಮಾಡಿಕೊಂಡು ಇವತ್ತೇನು ಅಧಿವೇಶನದಲ್ಲಿ VBG ರಾಮ್ಜಿ ಬಿಲ್ ವಿರುದ್ಧ ಏನು ನಿರ್ಣಯ ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಒಂದು ರಾಜ್ಯದ ಜನರಿಗೆ, ಬಡವರಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ನೀವೇನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಇದೇ ಫೆಬ್ರವರಿ 19ನೇ ತಾರೀಕು ಗುರುವಾರ, ಫೆಬ್ರವರಿ 19ನೇ ತಾರೀಕು ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ನಮ್ಮ ರಾಜ್ಯ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯನ್ನು ಆಯೋಜನೆ ಮಾಡಿದ್ದೇವೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ 19 February, ದಟ್ ಈಸ್ ಥರ್ಸ್ಡೇ. ಈ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಂದಿನ ಕೆಲವು ಸಂಘಟನಾತ್ಮಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಚುನಾವಣೆ ಇರ್ಬೋದು, ಉಪಚುನಾವಣೆಗಳು, MLC ಚುನಾವಣೆಗಳು, ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ಸಾಧನೆ, ಇವೆಲ್ಲ ವಿಚಾರವಾಗಿ ಸಮಗ್ರವಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡೋರಿದ್ದೇವೆ. ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಉದ್ಘಾಟನೆಗೆ ಕೇಂದ್ರದ ಹಿರಿಯ ಸಚಿವರು ಬರ್ತಾರೆ. ಯಾರು ಅನ್ನೋದು ಇವತ್ತು ನಾಳೆ ತೀರ್ಮಾನ ಆಗ್ತದೆ. ಸಮಾರೋಪಕ್ಕೆ ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಮಾನ್ಯ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ ಸಮಾರೋಪಕ್ಕೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ರಾಜ್ಯದ ಜ್ವಲಂತ ಸಮಸ್ಯೆಗಳು, ಸರ್ಕಾರದ ವೈಫಲ್ಯಗಳು, ಯಾವ ರೀತಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಈ ಕಾರ್ಯಕಾರಿಣಿಯಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಎಸ್ ಸರ್, ಧನ್ಯವಾದ.